ಹೆಸರು ಭೂಷಣ್ ಅಂತ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗರ್ಲ್ಸ್ CNTI ಸ್ಕೂಲಲ್ಲಿ ನಾನು ಓದ್ತಿದ್ದೀನಿ. ನಾನು ಮೈ ಫ್ಯೂಚರ್ ಮೈ ಚಾಯ್ಸಲ್ಲಿ ನಾನು ಒಂದು ವಲಯನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದು ಹೇಳೋಕ್ಕಿಂತ ಮುಂಚೆ ನಿಮ್ಗೊಂದು 2 ಅಂಶಗಳನ್ನ ತಿಳಿಸ್ಕೊಡ್ತೀನಿ. ನಿಮ್ಮ ಬಟ್ಟೆಗಳನ್ನು ಯಾರು ಮಾಡ್ತಾರೆ, ನೀವು ದಿನನಿತ್ಯ ಬಳಸುವ ಬಟ್ಟೆಗಳನ್ನು ಯಾರು ತಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ಈಗ ಒಂದು ಬಟ್ಟೆಗಳನ್ನು ಮಾಡೋಕ್ಕೆ ಒಂದು ಬಟ್ಟೆಗಳನ್ನು ನೀವು ಟಿ ಶರ್ಟ್ ಮಾಡಬೇಕು ಅಂತ ಅಂದರೆ ಅದಕ್ಕೊಂದು ಕಾಟನ್ ಬೇಕು. ಕಾಟನಿಂದ ನಾವು ಏನು ಮಾಡ್ತೀವಿ, ಕಾಟನ್ ಸುತ್ತೀವಿ. ಕಾಟನ್ ಸುತ್ತಿ ಚಳಕದಿಂದ ನಾವು ನೇಯ್ತೀವಿ, ಚಳಕವನ್ನು ನೂಲ್ತೀವಿ. ಆಮೇಲೆ ನೂಲ್ಮೇಲೆ ನಾವು ಚಳಕ ಅನ್ನೋದು ಆಗಿನ ಕಾಲದಾಗ ಇತ್ತು. ಈ ಆಗಿನ ಕಾಲದಾಗ ಜಾಸ್ತಿ ಯೂಸ್ ಮಾಡ್ತಿದ್ದೆ. ಅದು ಈಗೇನು ಮಾಡಿಬಿಟ್ಟೈತೆ, ನ್ಯೂ ಟ್ರೆಡಿಷನ್ ಏನು ಬಂದುಬಿಟ್ಟೈತೆ, ಈಗಾಗಲೇ ಇದು ಬಂದುಬಿಟ್ಟಿದೆ, ಮಿಷಿನ್ಸು ಬಂದವೆ, ಮಿಷಿನ್ಸು ಈ ಥರದ್ದು ಬಂದುಬಿಟ್ಟವೆ. ನೂಲ್ತೀವಿ, ನೂಲ್ಮೇಲೆ ಏನು ಮಾಡ್ತೀವಿ, ನೇಯ್ತೀವಿ. ನಾವು ಮಗ್ಗದಲ್ಲಿ ನೇಯ್ತೀವಿ. ಅದು ಹಳೆ ಕಾಲದ ಮಗ್ಗ ಇದ್ದು ಮಗ್ಗದಲ್ಲಿ ನೇಯ್ತೀವಿ. ಮಗ್ಗದನ್ನ ನೇಯ್ಬಿಟ್ಟು ನಾವೇನು ಮಾಡ್ತೀವಿ, ಬಣ್ಣ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಬಣ್ಣ ಹಾಕ್ತೀವಿ. ಅದಕ್ಕೆ ಯಾವ ಬಣ್ಣ ಹಾಕಬೇಕು, ಯಾವ ಬಣ್ಣ ಹಾಕಿದ್ರೆ ಹೆಂಗಿರುತ್ತೆ. ನಾವು ಯಾವುದೇ ಒಂದು ಬಟ್ಟೆ ಮಾಡಬೇಕಂದ್ರೆ ಅದಕ್ಕೆ ಡಿಸೈನರ್ ಬೇಕು. ಆಮೇಲೆ ಅದಕ್ಕೆ ಡಿಸೈನ್ ಮಾಡೋದಾಗಲಿ, ಯಾವ ಥರ ಡಿಸೈನ್ ಮಾಡಿದ್ರೆ ಯಾವ ಥರ ಇರುತ್ತೆ ಅನ್ನೋದಾಗಲಿ ಇರಲೇಬೇಕು. ಮತ್ತು ಹೇಳೋದಾದರೆ ಇದರಲ್ಲಿ 3 ವಿಭಾಗ ಬರ್ತದೆ. ಯಾವ್ಯಾವ ಅಂತ ಹೇಳೋದಾದರೆ ವಿನ್ಯಾಸ ಅಂದರೆ ಇವಾಗ ಯಾವುದೊಂದು ಬಟ್ಟೆ ಹೇಳೋದಾದರೆ ಬಟ್ಟೆ ಅಂತಂದರೆ ಅದಕ್ಕೆ ಡಿಸೈನ್ ಇರಲೇಬೇಕು. ಈ ಡಿಸೈನ್ ಇಲ್ಲದೆ ಯಾವ ಬಟ್ಟೆನೂ ಇಲ್ಲ. ಒಂದು ಚಾಕ್ಲೇಟ್ ಪೇಪರ್ ತಗೊಂಡ್ರು ಅದರಲ್ಲೂ ಡಿಸೈನ್ ಇರುತ್ತೆ. ಏನಾದರೂ ಒಂದು ಒಂದು ವಸ್ತು ಆಗಿರ್ಬೋದು, ಏನಾದರೂ ತಗೊಳ್ತೀವಿ, ಒಂದು ಡೈರಿ ಮಿಲ್ಕ್ ತಗೊಂಡ್ರು ಅದರಲ್ಲೊಂದು ಇದಿರುತ್ತೆ, ಒಂದು ಡಿಸೈನ್ ಅನ್ನೋದು ಇರುತ್ತೆ. ಹೀಗೆ ನಾವು ಇನ್ನು ಉತ್ಪಾದನಾ ಕ್ಷೇತ್ರ ಅಂತ ಅಂದರೆ ನಾವು ಮನೆಯಲ್ಲಿ ಬಟ್ಟೆ ಹೊಲಿತೀವಲ್ಲ, ಅದು ಇವಾಗ ಒಂದು ಊರಲ್ಲಿ ಅಂದರೆ ಆಲ್ಮೋಸ್ಟ್ ಅಂದರೆ ಒಂದು 50% ಅದು ಒಂದು ಮನೆಯಲ್ಲಿ ಒಂದು ಮಿಷಿನ್ಸ್ ಅಂತ ಯೂಸ್ ಮಾಡ್ತಾರೆ. ಮತ್ತು ಇನ್ನೊಂದು ಹೇಳೋದಾದರೆ ರಿಟೈಲ್ ಅಂತ ಅಂದರೆ ಇವಾಗ ಚಿಲ್ಲರೆ ವ್ಯಾಪಾರ ಅಂತಂದರೆ ನಾವು ಅಂಗಡಿಗಳಲ್ಲೆಲ್ಲ ಇದು ಮಾಡ್ತಾರೆ. ಏನಂತ ಅಂದರೆ ಇವಾಗ ಬಟ್ಟೆಗಳು ಮತ್ತು ಆ ಥರದವೆಲ್ಲ ಮಾಡ್ತಾರೆ. ಮತ್ತು ಇವಾಗ ವಿನ್ಯಾಸಕ್ಕೆ ಏನೇನು ಸ್ಕಿಲ್ಸ್ ಇರಬೇಕು ಅಂತಂದರೆ ಅನಾಲಿಟಿಕ್ಕು, ಪ್ರಾಕ್ಟಿಕಲು, ಸೋಷಿಯಲು. ಮತ್ತು ಉತ್ಪಾದನಾ ಕ್ಷೇತ್ರಕ್ಕೆ ಏನೇನು ಇರಬೇಕಂದ್ರೆ ಅನಾಲಿಟಿಕ್ಕು, ಪ್ರಾಕ್ಟಿಕಲು, ಆರ್ಗನೈಸ್ಡ್ ಇರಬೇಕು. ಮತ್ತು ಚಿಲ್ಲರೆ ವ್ಯಾಪಾರದಕ್ಕೇನು ಇಂಟ್ರೆಸ್ಟ್ ಇರಬೇಕು ಅಂತ ಅಂದರೆ ಆರ್ಗನೈಸ್ಡ್ ಇರಬೇಕು. ಮತ್ತು ಮೇಯ್ನಾಗಿ ಸೋಷಿಯಲ್ ಇರಬೇಕು. ಯಾಕಂದರೆ ನಾವು ಅಂಗಡಿಗೆ ಬಂದಾಗ ಅದನ್ನ ಸೋಷಿಯಲಾಗಿ ಮಾತಾಡಿಸಬೇಕು. ಒಬ್ಬರು ಸಿಟ್ಟಿಂದ ಬರ್ತಾರೆ, ಒಬ್ಬರು ಖುಷಿಯಿಂದ ಬರ್ತಾರೆ. ಸಿಟ್ಟಿಂದ ಬರೋದು ನಾವು ಅದನ್ನು ಕೂಲ್ ಮಾಡಿ ನಾವು ಅವ್ರಿಗೆ ಏನು ಬೇಕು ಅಂತ ಕೇಳಬೇಕು. ಮತ್ತು ಸೋಷಿಯಲ್ ಬೇಕು, ಆರ್ಗನೈಸ್ಡ್ ಬೇಕು. ಮತ್ತು ಇನ್ನೇನು ಬೇಕು, ಲೀಡರ್ಶಿಪ್ ಅಂತೂ ಬೇಕೇ ಬೇಕು. ಯಾಕಂದರೆ ನಾವು ಇವಾಗ ಒಂದು ಅಂಗಡಿ ಅಂತ ಅಂದರೆ ಅದಕ್ಕೊಬ್ಬರು ಲೀಡರ್ಶಿಪ್ ಲೀಡರ್ ಅಂತ ಇರಲೇಬೇಕು. ಮತ್ತು ಇನ್ನೂ ಹೇಳೋದಾದರೆ ಇನ್ನು ಪಾತ್ರೆ ನೋಡೋದಾದರೆ ನೀವು 10th PUC ಮಾಡಿಬಿಟ್ಟು ಸರ್ಟಿಫಿಕೇಟ್ CAD ಮಾಡಿಬಿಟ್ಟು CAD ಡಿಸೈನರ್ ಆಗ್ಬೋದು. ಮತ್ತು ಇನ್ನೊಂದು ಹೇಳೋದಾದರೆ 10th ಆದಮೇಲೆ ಡಿಪ್ಲೊಮ್ ಫ್ಯಾಷನ್ ಡಿಸೈನರ್ ಇದು ಮಾಡಿದ್ರೆ ಫ್ಯಾಷನ್ ಡಿಸೈನರ್ ಆಗ್ಬೋದು. ಮತ್ತು ಇನ್ನೇನು ಹೇಳೋದಾದರೆ ಇವಾಗ ಫ್ಯಾಷನ್ ಆಯಿತು. ಮತ್ತು ಇದರಲ್ಲಿ ಪಾತ್ರಗಳು, ಈ ವಲಯದಲ್ಲಿ ಪಾತ್ರಗಳು ಏನೇನು ಬರ್ತವೆ ಅಂತ ರಿಟೈಲ್ ಇಂಜಿನಿಯರ್ ಬರುತ್ತೆ, ಮತ್ತು ಫ್ಯಾಷನ್ ಡಿಸೈನರ್ ಬರುತ್ತೆ. ಮತ್ತು ಇನ್ನೊಂದು ಹೇಳೋದಾದರೆ ಡಿಜಿಟಲ್ ಡಿಸೈನರ್ ಬರ್ತೈತೆ. ಇವು ಇನ್ನೂ ಮುಂತಾದವು ಬರ್ತವೆ. ಮತ್ತು ಇನ್ನೊಂದು ಹೇಳೋದಾದರೆ ಏನಾದ್ರು ಹೇಳೋದಾದರೆ ಮತ್ತು ಇನ್ನು ಇವಾಗ ಆದಿಮಾನವ ಅಂತ ಇತ್ತು. ಆದಿಮಾನವದಲ್ಲಿ ಹೇಳೋದಾದರೆ ಇವಾಗ ಹಿಂದೆ ಕಾಲದಾಗೆಲ್ಲ ಆದಿಮಾನವ ಅಂತ ಇತ್ತು. ಆವಾಗ ಅವ್ರಿಗೇನು ಗೊತ್ತಾಗಿರಲಿಲ್ಲ, ಬಟ್ಟೆನೇ ಆಗ್ತಾಯಿರಲಿಲ್ಲ. ಈಗ ಆವಾಗ ಇನ್ನೂ ಸ್ವಲ್ಪ ಇಂಪ್ರೂವ್ ಆದಾಗ ಇವಾಗ ಯಾವುದಾದ್ರು ಮರದಿಂದ ಇಲ್ಲ ಗಿಡದಿಂದ ಒಂದು ಸೊಪ್ಪನ್ನು ಸುತ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸುತ್ಕೊಂಡು ಇನ್ನೂ ಮುಂದೆ ಬರ್ತಾ ಹಾಗೆ ಅವರಿಗೆ ಮತ್ತು ಇನ್ನು ನೂಲೋದು ಮತ್ತು ಕಾಟನಿಂದ ಏನಾದರೂ ಇದು ಮಾಡ್ತಾರೆ. ಈ ಕಾಟನಿಂದ ಮತ್ತು ಬಟ್ಟೆ ತಯಾರು ಮಾಡ್ತಾರೆ. ಆ ಥರ ಮಾಡಿಬಿಟ್ಟು ಬಟ್ಟೆಗಳು ಧರಿಸ್ತಾರೆ. ಈಗಿನ ಕಾಲದಾಗಂತೂ ಒಂದು ಬಟ್ಟೆ ತಗೊಳ್ತಾರೆ ಹೊಸವು, ಅದನ್ನು ಒಂದು ದಿವಸ ಇಟ್ಕೊಳ್ತಾರೆ, ಬಿಸಾಕ್ತಾರೆ. ಈಗೆಲ್ಲ ಆ ಥರ ಮಾಡ್ತಾರೆ. ಮತ್ತು ಇವಾಗ ಅನಾಥಾಶ್ರಮ ಅಂತ ಬರ್ತದೆ. ಈಗ ಮನೆಗೂ ಬರ್ತಾರೆ ಟೆಂಪರ್ ತಗೊಂಡು. ಇವಾಗ ಅನಾಥಾಶ್ರಮ, ಇವಾಗ ನೀವು ಹಳೆವಂತ ಬಿಸಾಕಕ್ಕೆ ಹೋಗ್ತೀರಾ, ಸುಡಕ್ಕೆ ಹೋಗ್ತೀರಾ, ಮತ್ತೊಂದೇನೋ ಮಾಡ್ತೀರಾ. ಅದಕ್ಕೆ ನೀವು ಹೋಗ್ಬಿಟ್ಟು ಅನಾಥಾಶ್ರಮಕ್ಕೆ ಇಂಥ ಕ್ಯಾಬ್ಗಳು ಕೊಟ್ಟರೆ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತು ಇವಾಗ ಹೇಳೋದಾದರೆ ಜವಳಿ ಮತ್ತು ಫ್ಯಾಷನ್ ಅಂತ ಹೇಳೋದಾದರೆ ಇದರಲ್ಲಿ ಇದು ಎರಡನೇ ಅತಿ ದೊಡ್ಡ ವಲಯ ಅಂತಲೂ ಹೇಳ್ಬೋದು. 44.5 ಜನರಿಗಿದು 4.5 ಕೋಟಿ ಜನರಿಗಿದು
ಕೆಲಸ ಒದಗಿಕೊಡ್ಸಿದೆ. ಮತ್ತು ಥ್ಯಾಂಕ್ ಯು. ಮತ್ತು ಇದು ನನಗೆ ಈ ಕೆರಿಯರ್ ಗೈಡ್ಲೈನ್ಸಿಂದ ತುಂಬಾ ಹೆಲ್ಪ್ ಆಗಿದೆ. ಮತ್ತು ಹೇಳೋದಾದರೆ ಇದು ನಮ್ಮ ನಿಂಗಪ್ಪ ಸರ್ ಅನ್ನೋದು ಇದನ್ನು ಕೆರಿಯರ್ ಗೈಡ್ಲೈನ್ಸಿಂದ ನಮ್ಮ ಆನ್ಲೈನ್ ಕ್ಲಾಸ್ ಮಾಡಿ ಟೀಚರ್ಸ್ಗೆ ನಮ್ಮ ಸರ್ದು ಡ್ರಾಯಿಂಗ್ ಸರ್ ಆಗಿರ್ಬೋದು ಮತ್ತು ಪಿ ಮಿಸ್ ಆಗಿರ್ಬೋದು, ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಎಷ್ಟೋ ಜನಕ್ಕೆ ಇವು ವಲಯ ನನ್ನಲ್ಲಿ ನನಗೆ ಆಸಕ್ತಿ ನನಗೆ ಗೊತ್ತಿರಲ್ಲ, ಆದರೆ ಇವರು ನಿನ್ನಲ್ಲಿ ಇದು ಆಸಕ್ತಿ ಐತಿ ಅಂತೇಳಿ ನಿಮ್ಗೆ ತೋರಿಸ್ಕೊಟ್ಟವ್ರೆ. ನಾನು ಥ್ಯಾಂಕ್ ಯು ಅಂತ ಹೇಳಿ.